ಶರತ್, ನನಗಿನ್ನೂ ನಂಬಕ್ಕಾಗ್ತಿಲ್ಲಪ್ಪ. ನನ್ನ ಹೆಂಡತಿ ದಾಕ್ಷಾಯಿಣಿ ನಿಜವಾಗ್ಲೂ ವಾಪಸ್ ಬಂದಿದ್ದಾಳ? ಹೌದಪ್ಪ, ಅಮ್ಮ ವಾಪಸ್ ಬಂದಿದ್ದಾರೆ. ಇಷ್ಟು ವರ್ಷ ಹಗಲು ರಾತ್ರಿ ಆ ಭಗವಂತನ ಬೇಡ್ಕೊಂಡಿದ್ದಕ್ಕೆ ನನ್ನ ಕೂಗನ್ನು ಕೇಳಿಸ್ಕೊಂಡು ಮತ್ತೆ ನನ್ನ ಹೆಂಡತಿನ ನನ್ನ ಹತ್ರ ವಾಪಸ್ ಕಳಿಸಿದಾನಪ್ಪ. ಪ್ರತಿದಿನ ಅವಳನ್ನು ನೆನೆಸ್ಕೊಂಡಾಗಲೆಲ್ಲ ನನಗೆ ನೆಮ್ಮದಿ ಇಲ್ಲದೆ ನೋವು ಅನುಭವಿಸ್ತಾ ಇದ್ದೆ. ಮತ್ತೆ ಅವಳ ಮುಖ ನೋಡ್ದೇನೆ ಎಲ್ಲಿ ಕಣ್ಣು ಮುಚ್ಚಿಬಿಡ್ತೀನೋ ಅನ್ನೋ ಆತಂಕ ಕಾಡ್ತಾ ಇತ್ತು. ಅಪ್ಪ ಅಪ್ಪ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇವಾಗ ಅಮ್ಮ ವಾಪಸ್ ಬಂದಿದ್ದಾರಲ್ವಾ, ಹಾಂ, ಯಾಕೆ ಈ ಕಣ್ಣೀರು? ನನಗೆ ಮುಂಚೆ ಅವ್ರ ಮುಖ, ಅವ್ರ ಜೊತೆ ಕಳೆದ ಕ್ಷಣಗಳು ಯಾವುದು ನೆನಪಿಗೆ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಹಿತ ಅವ್ರ ಕೈ ಹಿಡಿದು ಕರ್ಕೊಂಬಂದಾಗ ಅವನ್ನ ನೋಡಿದ ತಕ್ಷಣ ನಾನು ಮೊದಲು ಅವ್ರ ಜೊತೆ ಕಳೆದ ಕ್ಷಣ ಎಲ್ಲ ನನಗೆ ನೆನಪು ಬಂದ್ಬಿಡ್ತು. ಇದನ್ನು ಪವಾಡ ಅನ್ಬೇಕು ಏನೋ ನನಗೊಂದು ಗೊತ್ತಾಗ್ತಾ ಇಲ್ಲಪ್ಪ. ಶಾನ್ವಿ, ಏನಾಯ್ತು? ಇವತ್ತು ನಮ್ಮ ಮನೇಲಿ ಪವಾಡ ನಡೆದಿದೆ, ನಾವೆಲ್ಲರೂ ಖುಷಿಯಾಗಿದ್ದೀವಿ. ನೀನು ಮಾತ್ರ ಯಾಕೆ ಸೈಲೆಂಟ್ ಆಗಿದೆಯಾ? ಅಮ್ಮ ವಾಪಸ್ ಬಂದಿದ್ದು ನೀನು ಖುಷಿ ಆಗ್ಲಿಲ್ವಾ? ಅಮ್ಮ ಮನೆಗೆ ಬಂದಿದ್ದು ನನಗೆ ತುಂಬ ಖುಷಿಯಾಗಿದೆ ಅಣ್ಣ. ಆದರೆ ನಾವು ಮಾಳ್ವಿಕಾ ಅಮ್ಮನ ಪೂರ್ತಿಯಾಗಿ ಇಗ್ನೋರ್ ಮಾಡ್ತಿದ್ದೀವಿ ಅಂತ ಅನಿಸ್ತಾ ಇಲ್ವಾ? ಪಾಪ ಅವರು ಎಷ್ಟು ಲೋನ್ಲಿನೆಸ್ ಫೀಲ್ ಮಾಡ್ತಿರ್ಬೋದು ಅಲ್ವಾ ಅಪ್ಪ? ಅವ್ರಿಗೆ ಎಷ್ಟು ಬೇಜಾರಾಗಿದೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಇಡೀ ಮನೆ ದಾಕ್ಷಾಯಿಣಿ ಅಮ್ಮನ ಮೇಲೆ ಪ್ರೀತಿ ತೋರಿಸ್ತಾ ಇದೆ. ಇಷ್ಟು ವರ್ಷ ಈ ಮನೆಗೆ ದೀಪ ಹಚ್ಚಿ ನಮ್ಮನ್ನೆಲ್ಲ ಸಾಕಿ ಬೆಳೆಸಿದ್ದು ಮಾಳ್ವಿಕಾ ಅಮ್ಮ. ಈಗ ಅವರು ಒಬ್ಬರೇ ಒಂಟಿಯಾಗಿ ಅಳ್ತಿರ್ಬೋದು ಅಲ್ವಾ? ಈಗ ಅವ್ರನ್ನ ಯಾರೂ ಕೇಳೋರೇ ಇಲ್ದ ಹಾಗಾಗಿದೆ. ನಿಜ ಶಾನ್ವಿ, ನೀನು ಹೇಳ್ತಾ ಇರೋದು ನಿಜ. ಅಮ್ಮ ವಾಪಸ್ ಬಂದಿದ್ದ ಖುಷಿಲಿ ನಮಗೆಲ್ಲ ಇಷ್ಟು ವರ್ಷ ಅಮ್ಮನ ಪ್ರೀತಿ ಕೊಟ್ಟಿದ್ದು ಮಾಳ್ವಿಕಾ ಅಮ್ಮನ ನಾವು ಮರ್ತೇ ಬಿಟ್ವಾ? ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಛೇ, ನಾನೊಂದು ಸ್ವಲ್ಪ ಸೆನ್ಸಿಬಲ್ ಆಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು. ಅಪ್ಪ, ನಾನು ಮಾಳ್ವಿಕಾ ಅಮ್ಮಂಗೆ ಸಮಾಧಾನ ಮಾಡ್ತೀನಿ. ಅಕ್ಕ, ನಂಗೆ ಇನ್ನೊಂದು ವಿಷಯ ಅರ್ಥ ಆಗ್ತಿಲ್ಲ. ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಪುಟ್ ಮೇಡಮ್ಗೆ ದಾಕ್ಷಾಯಿಣಿ ಅತ್ತೆ ರಸ್ತೆಲಿ ಹೇಗೆ ಸಿಕ್ಕಿದ್ರು? ಅವಳಿನ್ನು ಚಿಕ್ಕ ಹುಡುಗಿ, ಅವಳವ್ರನ್ನ ಮನೆ ತನಕ ಹೇಗೆ ಕರ್ಕೊಂಡು ಬಂದ್ಲು? ಅಕ್ಕ, ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಇಲ್ಲಿ ಬೇರೆ ಏನೋ ನಡೀತಾ ಇದೆ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ. ಇದೆಲ್ಲ ತುಂಬ ವಿಚಿತ್ರವಾಗಿದೆ. ದುರ್ಗಾ, ಇದರಲ್ಲಿ ವಿಚಿತ್ರ ಏನಿದೆ? ಇದೆಲ್ಲ ದೇವಿ ಲೀಲೆ. ಅವಳ ಆಶೀರ್ವಾದ ಇಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಕ್ಕ, ನನ್ನ ಮುಂದೆ ದೇವ್ರು ಲೀಲೆ ಅನ್ನೋ ಪದಗಳನ್ನೆಲ್ಲ ಎತ್ಬೇಡ. ಅವಳು ಯಾರಿಗೂ ಸಹಾಯ ಮಾಡಲ್ಲ ಅಕ್ಕ. ಅವಳು ಮಹಾ ಸ್ವಾರ್ಥಿ. ಕಣ್ಮುಚ್ಕೊಂಡು ಕೂತಿರೋ ಕಲ್ಲಿಗೆ ಕರುಣೆ ಅನ್ನೋದೇ ಇಲ್ಲ. ದುರ್ಗಾ, ಏನ್ ಮಾತಾಡ್ತಾ ಇದ್ಯಾ? ನಿನ್ ಮುಂದೆನೆ ಇಷ್ಟೆಲ್ಲ ಪವಾಡ ನಡೆದ್ಮೇಲೂ, ನೀನೇ ನಿನ್ ಕಣ್ಣಾರೆ ಎಲ್ಲಾನು ನೋಡಿದ್ಮೇಲೂ ಅವಳ ಮೇಲೆ ನಿನಗೆ ಇನ್ನೂ ನಂಬಿಕೆ ಬಂದಿಲ್ವಾ? ನೀನು ಇನ್ನೂ ಅವಳನ್ನ ಸ್ವಾರ್ಥಿ ಅಂತಾನೆ ಹೇಳ್ತೀಯಾ? ಹೌದು, ಅವಳನ್ನ ಸ್ವಾರ್ಥಿ ಅಂತೀನಿ. ಬರೀ ಒಂದ್ಸಲ ಅಲ್ಲ, 100 ಸಲ ಬೇಕಾದ್ರೆ ಕೂಗ್ತೀನಿ, ಸ್ವಾರ್ಥಿ 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 ಅಂತ. ನಿನ್ ಕಣ್ಣಿಗೆ ಅವಳು ಮಾಡಿರೋ ಪವಾಡಗಳು ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ನನ್ನ ಕಣ್ಣಿಗೆ ಅವಳು ಮಾಡಿರೋ ಘೋರ ಅನ್ಯಾಯಗಳೆಲ್ಲ ಕಾಣಿಸ್ತಾ ಇದೆ. ನಮ್ಮಮ್ಮನ ಸಾವು, ನಿನ್ ಸಾವು, ಇವತ್ತು ದಾಕ್ಷಾಯಿಣಿ ಅತ್ತೆ ಹುಚ್ಚಿ ತರ ಇರೋ ಸ್ಥಿತಿ. ಅಪ್ಪಗೆ ಏನು ತಿಳಿದೆ ಬೀದ್ ಬೀದಿಲಿ ಅಲಿತಾ ಇರೋದು. ಅನಾಥೆಯಾಗಿ ನಾನು ಈ ಮನೇಲಿ ನಿಂತಿರೋದು.
ಅಷ್ಟೇ ಯಾಕೆ ಪುಟ್ ಮೇಡಮ್ ಇದ್ದಾಗೆ ತಾಯಿ ಪ್ರೀತಿ ಇಲ್ದೆ ಇವತ್ತು ಕೊರಗ್ತಿರೋದು. ಇಷ್ಟರಲ್ಲೆಲ್ಲ ಯಾವ್ದು ನಿನ್ ದೇವಿ ಮಾಡಿಲ್ಲ ಹೇಳು. ಅವಳ ಕಣ್ಮುಂದೆನೆ ಇಷ್ಟೆಲ್ಲ ನಡೀತಿದ್ರು ಅವಳು ಯಾಕಕ್ಕ ಸುಮ್ಮನೆ ಇದ್ದಾಳೆ? ಅಕ್ಕ, ಸತ್ತಿರೋರು ಯಾರು ನಾಸ್ತಿಕರಲ್ಲ ಅಕ್ಕ, ಅವಳ ಭಕ್ತಿಯಿಂದ ಪೂಜೆ ಮಾಡ್ತಿದ್ದವ್ರು. ಅವ್ರನ್ನೆಲ್ಲ ಅವಳು ಯಾಕಕ್ಕ ಕಾಪಾಡಿಲ್ಲ? ಇಷ್ಟೆಲ್ಲ ಆದ್ಮೇಲೂ ಅವಳು ನನ್ನ ನಂಬೇಕಾ? ಇಷ್ಟೆಲ್ಲ ಆದ್ಮೇಲೂ ಅವಳನ್ನ ನಂಬಿರೋರ್ಗೆ ಅವಳು ಯಾಕೆ ಕಷ್ಟ ಕೊಡ್ತಿದ್ದಾಳೆ? ದುರ್ಗಾ, ದೈವದ ಆಟ ನಮ್ಗೆಲ್ಲ ಅರ್ಥ ಆಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೋ. ಇಲ್ಲ ಅಕ್ಕ, ನಿನಗ್ ಬೇಕು ಅಂದ್ರೆ ಅವಳನ್ನ ಎಷ್ಟು ಬೇಕಾದ್ರೆ ನಂಬು, ಎಷ್ಟು ಬೇಕಾದ್ರೆ ಪೂಜೆ ಮಾಡು. ಆದ್ರೆ ನಾನ್ ಮಾತ್ರ ಅವಳನ್ನ ಈ ಜನ್ಮದಲ್ಲಿ ನಂಬೋದಿಲ್ಲ. ನನ್ನಿಂದ ನನ್ನ ಸರ್ವಸ್ವನೇ ಕಿತ್ಕೊಂಡಿದ್ದಾಳೆ, ನನ್ನ ಜೀವನ ಅವಳು ನರ್ಕ ಮಾಡಿದಾಳೆ. ಅಂತವಳ ನಾನು ಯಾವತ್ತೂ ನಂಬೋದಿಲ್ಲ, ನಾನು ಯಾವತ್ತೂ ನಂಬೋದಿಲ್ಲ ಅಕ್ಕ. ದುರ್ಗಾ, ಸ್ಟಾಪ್ ಇಟ್ ಯು ಇಡಿಯಟ್. ನಿನ್ನ ನಂಬಿ ಅಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನನ್ನ ಸಾಮ್ರಾಜ್ಯನೇ ಮುಳುಗೋ ಹಾಗೆ ಮಾಡಿದ್ಯಾ. ಆಫ್ಟರ್ ಆಲ್ ಆ ಹೆಣ್ಣು ಥರ ಇರೋ ಹೆಂಗಸನ್ನ ಗಾಡಿ ಒಳಗೆ ಸಾಕ್ಸೋದಕ್ಕಾಗಲಿಲ್ವಾ ನಿನಗೆ? ಆಕ್ಸಿಡೆಂಟ್ ಆಗೋಯ್ತಂತ, ಆಕ್ಸಿಡೆಂಟು. ನೋಡು, ಅವಳಿಂದ ನನಗೇನಾದರೂ ತೊಂದರೆ ಆದರೆ ನಿನಗೆ ತೊಂದರೆ ತಪ್ಪಿದ್ದಲ್ಲ, ಸಾಯಿಸ್ಬಿಡ್ತೀನಿ ನಿನ್ನನ್ನು. ಇಡು ಫೋನು. ಅಮ್ಮ, ಬಾಪ ಶರತ್, ಬಾ ಒಳಗೆ. ಕೂತ್ಕೋ ಬಾ. ನಿಮ್ಮಮ್ಮಂಗೆ ಚೆನ್ನಾಗಿ ನಿದ್ದೆ ಬಂತ ಶರತ್? ನೀನು ಯಾಕಪ್ಪ ಇಲ್ಲಿಗೆ ಬರೋದಕ್ಕೆ ಹೋದೆ? ನೀನು ಅಲ್ಲೇ ಅವಳ ಜೊತೆನೇ ಇರಬೇಕಾಗಿತ್ತು. ಅಮ್ಮ ಪ್ಲೀಸ್, ಐಮ್ ರಿಯಲಿ ಸಾರಿ ಮಾ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾವೆಲ್ಲರೂ ನಿಮಗೆ ತುಂಬ ಬೇಜಾರು ಮಾಡಿದ್ದೀವಿ ಅಂತ ನನಗೆ ಗೊತ್ತು. ಆ ಸಿಚುವೇಶನಲ್ಲಿ ನಿಮ್ಮನ್ನ ನಾನು ಒಂಟಿಯಾಗಿ ಬಿಟ್ಟಿರಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟೆ ಅಮ್ಮ. ನಿಮ್ಗೆ ಇದರಿಂದ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಛೇ, ಹೀಗೆಲ್ಲ ಯಾಕೆ ಹೇಳ್ತಾ ಇದ್ಯಾ ಶರತ್? ನನ್ನ ಮಕ್ಕಳು ನನಗೆ ನೋವು ಕೊಡೋದಕ್ಕೆ ಸಾಧ್ಯನಪ್ಪ?